ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟಿಗೆ ಸೇರಿದರೆ ನೀವು ಬುದ್ಧಿಸ್ಟ್ ಆಗಿ ಅವರಿಗೆ ಮೀಸಲಾತಿಯ ಸೌಕರ್ಯಗಳನ್ನು ನಾವು ಕೊಡ್ತೇನೆ ಅಂತ ಇವತ್ತು ಹೇಳಿದ್ದಾರೆ, ಆದೇಶ ಬಂದಿದೆ. ಇದು ತಪ್ಪು ಕಲ್ಪನೆ, ಇದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ಇದನ್ನ ಹಿಂದೆ ಮೋದಿ ಸರ್ಕಾರ ಇದನ್ನ ಮಾಡಿದೆ. ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಾವೇ ಏನೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನುಕೂಲ ಮಾಡಿಬಿಟ್ವಿ, ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಸರ್ಕಾರ. ನೀವು ಜನರನ್ನ ತಪ್ಪುಗೆಳೆಯಿರಿ, ದಾರಿಗೆಳೆಯಲಿಕ್ಕೆ ನೀವೇ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಕ್ರಮ ಇದು ಖಂಡನೀಯ. ಇದು ಕೇಂದ್ರ ಸರ್ಕಾರದ ನೀತಿಯಲ್ಲಿ ಬರತಕ್ಕಂಥದ್ದು. ಕೇಂದ್ರ ಸರ್ಕಾರ ಈಗಾಗಲೇ ಯಾರು ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಸ್ಟ್ ಆಗಿದ್ರೆ ಮೊದಲಿಂದ ಕೂಡ ಅದು ಶಾಂತಿಯಲ್ಲಿದೆ, ಅವರಿಗೆ ಮೀಸಲಾತಿ ಕಂಟಿನ್ಯೂ ಆಗ್ತದೆ. ಅದನ್ನು ಹೊಸದಾಗಿ ನೀವು ಹೇಳಿ ಪ್ರಚಾರ ಪಡೀತಕ್ಕಂಥದ್ದು ಇದು ಒಂದು ನಿಮ್ಮ ತಪ್ಪನ್ನ ನೀವು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ. ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು, ಮೋದಿಯವರ ಸರ್ಕಾರ ಎಲ್ಲ ಬೌದ್ಧ ಪರಿಶಿಷ್ಟ ಜಾತಿಯಿಂದ ಯಾರು ಬೌದ್ಧ ಧರ್ಮಕ್ಕೆ ಸೇರಿದಾರೋ ಅವರಿಗೆ ಮೊದಲಿಂದಲೂ ಕೊಡ್ತಾ ಇದೆ. ಇದು ಹೊಸದಲ್ಲ, ಇದನ್ನು ಸ್ಪಷ್ಟಪಡಿಸ್ತೇನೆ. ಪರಿಶಿಷ್ಟ ಜಾತಿಗೆ 15ರಿಂದ 17%, ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7%ಗೆ ರಿಸರ್ವೇಶನ್ ಹೆಚ್ಚಿಸಿದೆ. ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳುಗಳನ್ನು ಹೇಳಿ ಇದು ಊರ್ಜಿತ ಆಗೋದಿಲ್ಲ, ಯಾಕೆಂದ್ರೆ ಇದು ಚುನಾವಣೆ ಸ್ಟಂಟ್. ಇದು ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗಾಗಿ ಇದನ್ನ ಈ ರೀತಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಲಿಕ್ಕೆ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಇದನ್ನು ನಂಬಬೇಡಿ ಅಂತ ಹೇಳಿದರು. ಆದರೆ ಈಗ 7% ರಿಸರ್ವೇಶನ್ ನಡೀತಾ ಇದೆ, 17% ರಿಸರ್ವೇಶನ್ ನಡೀತಾ ಇದೆ. ನೀವು ಮೀಸಲಾತಿ ಪರಿಶಿಷ್ಟ ಜಾತಿಗೆ ಕೊಡುವಾಗ ಅದೇ ಆಧಾರದ ಮೇಲೆ ಕೊಟ್ಟಿದ್ದೀರಿ. ಅಂದಮೇಲೆ ನೀವು ಸುಳ್ಳುಗಾರರಲ್ಲವೇ? ಸಿದ್ದರಾಮಯ್ಯ ದೊಡ್ಡ ಸುಳ್ಳುಗಾರ, ನನ್ನ ಅಪಾದನೆ. ಇದರ ಜೊತೆಗೆ ಈಗ ಎಸ್ಟಿಗೆ ಕೊಟ್ಟಿರ್ತಕ್ಕಂಥ 7 ಮೀಸಲಾತಿಯನ್ನ ವಿರೋಧ ಮಾಡಿದ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ ಈಗ ಆ ಮೀಸಲಾತಿಗೆ ಅನೇಕರನ್ನ ಸೇರಿಸಿ ಅವರ ಮೀಸಲಾತಿಯನ್ನೇ ಕಸಿದುಕೊಳ್ಳುವ, ಎಸ್ಟಿ ಮೀಸಲಾತಿಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ಅನೇಕ ಜಾತಿಗಳಲ್ಲಿ ಬಡವರಿದ್ದಾರೆ, ನೀವು ಅವರಿಗೆ ಮೀಸಲಾತಿಯನ್ನು ಕೊಡೋದು ನಮ್ಮ ವಿರೋಧ ಇಲ್ಲ, ನಮ್ಮ ಪಕ್ಷದ ವಿರೋಧ ಇಲ್ಲ, ಅವ್ರಿಗೂ ಕೊಡಬೇಕು. ಆದರೆ ಅವರಿಗೆ ಕೊಡುವಾಗ ಆ ಪರ್ಸೆಂಟೇಜ್ ಅನ್ನು ಹೆಚ್ಚಿಸಬೇಕೇ ಹೊರತು ನೀವು ನಾವು ಕೊಟ್ಟಿರ್ತಕ್ಕಂಥ 7% ಬೇರೆಯವರಿಗೆ ನೀವು ಕೊಟ್ಟು ಪರಿಶಿಷ್ಟ ವರ್ಗಗಳಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಬಾರದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇವತ್ತು ವಾಲ್ಮೀಕಿ ಜಯಂತಿ, ದೇಶವ್ಯಾಪಿ ಪೂರ್ತಿ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಮಾಡ್ತಿದ್ದಾರೆ. ನಮ್ಮ ಪಕ್ಷದ ಕಚೇರಿಯಲ್ಲೂ ಆಗಿದೆ, ಈಗ ಸರ್ಕಾರವು ಕೂಡ ಮಾಡ್ತಾ ಇದೆ. ಮಾನ್ಯ ಪ್ರಸನ್ನಾನಂದ ಪುರಿ ಸ್ವಾಮಿಗಳಿಗೆ ಆಹ್ವಾನ ಕೊಟ್ಟಿದ್ರು, ಅವರು ಆ ಸಭೆಗೆ ಬಂದಿಲ್ಲ. ಯಾಕೆ ಅಂತಂದ್ರೆ ಈ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯ ಕೈವಾಡ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವತ್ತು ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು 33,372.33 ಕೋಟಿ ಹಣವನ್ನ ಎಸ್ಟಿಗಳಿಗೆ ನಾವು ವೆಚ್ಚ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಟಿಎಸ್ಪಿ ಹಣ ಮಾಡಿದ್ದೀವಿ. ನೀವು ಇದನ್ನು ಹೇಳಬೇಕಾಗಿತ್ತು. ನೀವು ಗ್ಯಾರಂಟಿಗಳಿಗೆ ಎಷ್ಟು ಹಣ ಕಟ್ಟಿದ್ದೀರಿ ಇದರಲ್ಲಿ ಅಂತ ಹೇಳಲಿಲ್ಲ. ಹಾಗಾಯ್ತು, ವಾಲ್ಮೀಕಿ ಜಯಂತಿಯನ್ನು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಿಂದ ಎಷ್ಟು ಹಣ ಕದ್ದಿದ್ದೀವಿ ಅದನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳಿಲ್ಲ. 187 ಕೋಟಿ ಕದ್ದಿರಲ್ಲ, ಅದನ್ನು ಹೇಳಲಿಲ್ಲ. ಚುನಾವಣೆಯಲ್ಲಿ ಮಾತ್ರ 7% ರಿಸರ್ವೇಶನ್ ಸುಳ್ಳು ಹೇಳಿದ್ರಿ, ಜನ ನಂಬಿದ್ರು, ಎಲ್ಲಾ ಸೀಟ್ಗಳನ್ನು ನೀವು ಗೆದ್ರಿ. ಆದ್ರೆ ಆ ಜನಾಂಗಕ್ಕೆ, ಎಸ್ಟಿ ಜನಾಂಗಕ್ಕೆ ಮೋಸ ಮಾಡ್ತಿದ್ದೀರಿ, ಅನ್ಯಾಯ ಮಾಡ್ತಾ ಇದ್ದೀರಿ. ಇವತ್ತು ಆ ಸಮುದಾಯದಿಂದ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡಿದ್ರಿ.
ಕ್ಯಾಬಿನೆಟ್ ಇಂದ. ಆ ಜನಾಂಗಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಲ್ವೇ? ಇದನ್ನು ಕೇಳಿದ್ರೆ ನಿಮಗೆ ಏನ್ ಅನ್ನಿಸ್ತದೆ ನಿಮಗೆ? ಈಗ ಸಮುದಾಯ, ಇಡೀ ಸಮುದಾಯ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದೆ. ಈ ಕಾರಣದಿಂದ ಜನ ಅರ್ಥ ಮಾಡ್ಕೊಳ್ಬೇಕು, ಭಾರತೀಯ ಜನತಾ ಪಕ್ಷ 7% ಮೀಸಲಾತಿಯನ್ನು ಕೊಟ್ಟಿದ್ದೇ ಹೊರತು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಇದನ್ನ ವಿರೋಧ ಮಾಡಿತ್ತು ಅನ್ನೋದನ್ನ ಜನಾಂಗಗಳು ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ.